ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾವ ರೀತಿಯಾಗಿ ಮೇಲಾಟ ಆಗ್ತಾ ಇದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಸ್ಪೆಷಲಿ ಬಿಜೆಪಿಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳಿದೆಯಲ್ಲ, ಬಿಜೆಪಿ ಪಕ್ಷಕ್ಕೆ ಮುಜುಗರವನ್ನ ತಂದಿಡ್ತಾ ಇರುವಂತದ್ದು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂದ್ರೆ, ಬಿಜೆಪಿಯಲ್ಲಿ 20 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. 20 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಘೋಷಣೆ ಆದ ಬಳಿಕ ಸುಮಾರು 6 ಲೋಕಸಭಾ ಕ್ಷೇತ್ರಗಳಲ್ಲಿ ಅಸಮಾಧಾನ ಭುಗಿಲೆದ್ದಿರುವಂತದ್ದು ಪಕ್ಷದ ವರಿಷ್ಠರ ವಿರುದ್ಧ. ಹಾಗೆ ಕೆಲವರು ಪಕ್ಷದ ವಿರುದ್ಧನೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ಮಾತಿದೆ ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತವಾಗಿ ಶತ್ರುಗಳಲ್ಲ, ಮಿತ್ರರಲ್ಲ ಅನ್ನುವಂಥದ್ದನ್ನ ಪದೇ ಪದೇ ಪ್ರೂವ್ ಮಾಡ್ತಾ ಇರುವಂತದ್ದು. ಇನ್ನ ಬಿಜೆಪಿ ಅಂತೂ ಟಾರ್ಗೆಟ್ 25 ಹಾಕೊಂಡು ನಾವು 28ಕ್ಕೆ 28 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕಳೆದ ಬಾರಿ ಅಂತೂ ಅಭೂತಪೂರ್ವವಾಗಿ ಗೆಲುವನ್ನ ಸಾಧಿಸಿದ್ರು. ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿದ್ದರೂ ಕೂಡ ಇಬ್ಬರಿಗೂ ಒಂದೊಂದು ಸೀಟ್ ಹೋಗಿತ್ತು ಅಷ್ಟೇ. ಕಾಂಗ್ರೆಸ್ 1 ಸೀಟ್ ಗೆದ್ದಿತ್ತು, ಜೆಡಿಎಸ್ 1 ಸೀಟ್ ಗೆದ್ದಿತ್ತು. ಬಿಜೆಪಿ ಅಧಿಕಾರದಲ್ಲಿ ಇಲ್ಲದಿದ್ದರೂ ಕೂಡ ಮೋದಿಯ ಅಲೆಯ ಸಂದರ್ಭದಲ್ಲಿ 25 ಸ್ಥಾನಗಳನ್ನ ಗೆದ್ದಿದ್ರು. ಯಡಿಯೂರಪ್ಪನವರ ಸ್ಟ್ರಾಟಜಿ ಇಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿತ್ತು. ಇನ್ನ ಯಾವಾಗ್ಲೂ ಕೂಡ ಅಷ್ಟೇ, ಬಿಜೆಪಿಯಲ್ಲಿ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಅಸಮಾಧಾನ ಎಲ್ಲ ಸ್ಫೋಟ ಆಗಿದೆ. ಆ ಅಸಮಾಧಾನಗಳು ಬಂದಂತ ಸಂದರ್ಭದಲ್ಲಿ ಸ್ವತಃ ಯಡಿಯೂರಪ್ಪನವರ ಅಖಾಡಕ್ಕಿಳಿದು ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾ ಇದ್ರು. ಆದರೆ ಈ ಬಾರಿ ಯಡಿಯೂರಪ್ಪನವರ ವಿರುದ್ಧನೇ ಟಿಕೆಟ್ ಕೈ ತಪ್ಪಿರುವಂತವರು, ಹಾಗೆ ಟಿಕೆಟ್ ಇಂಥವರಿಗೆ ಸಿಗಬೇಕಾಗಿತ್ತು ಅಂತ ಹೇಳ್ತಾ ಇರುವಂತವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬಿಜೆಪಿಗೆ ತಬ್ಬಿಬ್ಬು ಮಾಡಿದೆ, ತಂಡ ಓಡಿಸಿರುವಂತದ್ದು. ಸಾಕಷ್ಟು ಗೊಂದಲಗಳು ಮೂಡಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ಇದು ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇರುವಂತದ್ದು. ಹಾಗೆ ಒಂದು 6 ಕ್ಷೇತ್ರದಲ್ಲಿ ಎದ್ದಿರುವಂತ ಬಂಡಾಯ ಇದೆಯಲ್ಲ, ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುವಂತ ಸಾಧ್ಯತೆ ಇದೆ. ಇವರ ಬಂಡಾಯ ಕಾಂಗ್ರೆಸ್ಗೆ ಬಂಡವಾಳ ಆಗುವಂತ ಸಾಧ್ಯತೆಗಳಿರುವಂಥದ್ದು. ಯಾವುದು ಹಾಗಾದ್ರೆ ಆ 6 ಕ್ಷೇತ್ರಗಳು ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ಎಲ್ರಿಗೂ ಗೊತ್ತಿರುವಂತ ವಿಚಾರ ಪ್ರಮುಖವಾಗಿ ಅಂದ್ರೆ ಶಿವಮೊಗ್ಗದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿ ಸುದ್ದಿ ಆಗ್ತಾ ಇರುವಂಥದ್ದು. ಅದು ಸ್ಪೆಷಲಿ ಈಶ್ವರಪ್ಪನವರು, ಬಿಜೆಪಿಯ ಹಿರಿಯ ನಾಯಕರ ಅಸಮಾಧಾನ ಎದ್ದು ಕಾಣಿಸ್ತಾ ಇದೆ. ಇದರ ಜೊತೆಗೆ ತುಮಕೂರು ಆಗಿರ್ಬೋದು, ಬೀದರ್ ಆಗಿರ್ಬೋದು, ಹಾಗೆ ಇಲ್ಲಿ ಪ್ರಮುಖವಾಗಿ ದಾವಣಗೆರೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ 6 ಲೋಕಸಭೆಗಳಲ್ಲಿ ಎದ್ದಿರುವಂತಹ ಒಂದು ಅಸಮಾಧಾನ ಬಂಡಾಯ ಇದೆಯಲ್ಲ, ಅದು ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ, ಅದು ಶಮನ ಆಗ್ತಾ ಇಲ್ಲ. ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಒಂದೊಂದೇ ಹೇಳ್ತಾ ಹೋಗ್ತೀನಿ. ಫಸ್ಟ್ ಈಗ ಶಿವಮೊಗ್ಗ ಕ್ಷೇತ್ರದನ್ನ ತೆಗೆದುಕೊಳ್ಳೋಣ. ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪನವರು ಬಂಡಾಯ ಸಾರಿರುವಂಥದ್ದು. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತೀನಿ ಅಂತ ಹೇಳುವ ಮುಖಾಂತರ ಬಿಜೆಪಿಗೆ ಬಿಸಿ ತುಪ್ಪವಾಗಿದ್ದಾರೆ. ಯಡಿಯೂರಪ್ಪನವರ ಮಗನ ಗೆಲುವಿಗೆ ಇವರು ಎಲ್ಲೋ ಒಂದ್ ಕಡೆ ಅಡ್ಡಗಾಲನ್ನ ಹಾಕ್ತಂತಾಗಿದೆ. ಯಾಕೆ? ಅದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ. ಹಾಗೆ ಈಶ್ವರಪ್ಪ ಯಡಿಯೂರಪ್ಪ ನಡುವಿನ ಈ ಅಸಮಾಧಾನ, ಭಿನ್ನಮತ ಅನ್ನುವಂಥದ್ದು ಇದೇ ಫಸ್ಟ್ ಏನಲ್ಲ, ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ಬಾರಿ ಆಗಿದೆ. ಯಾವಾಗ ಬಿಜೆಪಿ ಪಕ್ಷ ಅತ್ಯುನ್ನತ ಒಂದು ಮುಂಚೂಣಿ ಸ್ಥಾನದಲ್ಲಿ ರಾಜ್ಯದಲ್ಲಿ ಬರುತ್ತೋ ಅವಾಗಿಂದನೂ ಕೂಡ ಯಡಿಯೂರಪ್ಪ ಮತ್ತೆ ಈಶ್ವರಪ್ಪ ನಡುವೆ ಸಾಕಷ್ಟು ಭಿನ್ನಮತಗಳು ಹೇಳ್ತಾನೆ ಇತ್ತು. ಬಿಕಾಸ್ ಅದಕ್ಕೂ ಮುಂಚೆ ಗಳಸ್ಯ ಕಂಠಸ್ಯರ ರೀತಿಯಲ್ಲಿ ಇದ್ದಂಥವರು, ರಾಮ ಲಕ್ಷ್ಮಣ ಅನ್ನುವಂತಹ ಹೆಸರನ್ನ ಪಡ್ಕೊಂಡಿದ್ದಂಥವರು. ಸ್ನೇಹ ಅಂದ್ರೆ ಇದು ನೋಡ್ರಿ, ರಾಜಕೀಯದಲ್ಲೂ ಇದೊಂದು ಸ್ನೇಹ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನ ಸಾರಿ ಹೇಳ್ತಾ ಇದ್ರು. ಆದ್ರೆ 2009ರಿಂದ ಈಚೆಗೆ ಇಬ್ಬರ ನಡುವೆ ಆಗಾಗ್ಗೆ ಭಿನ್ನಮತ ಹೇಳ್ತಾ ಇತ್ತು. ಆದ್ರೆ ಈ ಬಾರಿ ಎದ್ದಿರುವಂತ ಭಿನ್ನಮತ ಇದೆಯಲ್ಲ, ಹಿಂದೆಂದಿಗಿಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗೋಚರ ಆಗ್ತಾ ಇದೆ. ಯಡಿಯೂರಪ್ಪನವರ ವಿರುದ್ಧ ಬಹಿರಂಗವಾಗಿ ಪಕ್ಷದಲ್ಲಿತ್ಕೊಂಡು ಈಶ್ವರಪ್ಪನವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿಯ ಕಾರ್ಯಕ್ರಮಕ್ಕೂ ಕೂಡ ಹಾಜರಾಗದೆ ಇಲ್ಲಿ ಯಡಿಯೂರಪ್ಪನವ್ರಿಗೆ ತನ್ನ ಮಗ ಸೋತು ಬಿಡ್ತಾನೆ ಅಥವಾ ರಾಘವೇಂದ್ರಗೆ ಹಿನ್ನಡೆ ಆಗ್ಬಿಡುತ್ತೆ ಈಶ್ವರಪ್ಪನವರ ಸ್ಪರ್ಧೆ ಅನ್ನೋದಕ್ಕಿಂತ, ಇವರು ಬಿಜೆಪಿಯ ಹಿರಿಯ ನಾಯಕರು, ರಾಂಗ್ ಮೆಸೇಜ್ ಹೋಗುತ್ತೆ ರಾಜ್ಯದಲ್ಲಿ, ಬಿಜೆಪಿಗೆ ಅವಮಾನ ಆದಂತಾಗುತ್ತೆ, ಮುಜುಗರದ ಸನ್ನಿವೇಶವನ್ನ ತಂದಿಡ್ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಸಾಕಷ್ಟು ಮನವೊಲಿಸುವಂತ ಕೆಲಸ ಆಗ್ತಾನೆ ಇದೆ. ಅದಿನ್ನೂ ಕೂಡ ಮುಂದುವರೆದಿರುವಂಥದ್ದು. ಅದಕ್ಕಿನ್ನೂ ಕೂಡ ಸಾಕಷ್ಟು ಕಾಲಾವಕಾಶ ಇದೆ ಅವರನ್ನ ಮನವೊಲಿಸುವಂತ ನಿಟ್ಟಿಲ್ಲ. ಆದ್ರೆ ಈಶ್ವರಪ್ಪನವರು ಅದೇ ರೀತಿಯಾಗಿ ಪಕ್ಷೇತರವಾಗಿ ನಿಂತ್ಕೊಂಡ್ಬಿಟ್ರೆ ಬಿಜೆಪಿಗೆ ಅಲ್ಲೊಂದು ಹೊಡೆತ ಬೀಳುವಂತ ಎಲ್ಲ ಸಾಧ್ಯತೆ ಇದೆ. ಬಿಕಾಸ್ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ಕ್ಷೇತ್ರಗಳ ಪೈಕಿ ಶಿವಮೊಗ್ಗ ಕೂಡ ಒಂದಾಗಿರುವಂತ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರ ಸ್ಪರ್ಧೆ ಎಲ್ಲೋ ಒಂದ್ ಕಡೆ ಅವರಿಗೆ ಒಂದು ಗೆಲುವಿಗೆ ಕಂಟಕವಾಗಿ ಪರಿಣಮಿಸುತ್ತಾ ಕಾದ್ ನೋಡ್ಬೇಕು. ಇನ್ನು ನೆಕ್ಸ್ಟ್ ಬರೋದಾದ್ರೆ
ದಾವಣಗೆರೆ ಲೋಕಸಭಾ ಕ್ಷೇತ್ರನೂ ಕೂಡ ಅಷ್ಟೇ. ಅಲ್ಲಿ ಟಿಕೆಟ್ ಅನೌನ್ಸ್ ಆಗ್ಲಿಕ್ಕೂ ಮುಂಚೆನೆ ರೇಣುಕಾಚಾರ್ಯ ನಾನು ಆಕಾಂಕ್ಷಿ, ನನ್ನನ್ನ ಬಿಟ್ಟು ಬೇರೆ ಬೇಕಿದ್ರೆ ಇನ್ಯಾರಿಗಾದ್ರೂ ಕೊಡಿ, ಆದ್ರೆ ಸಿದ್ದೇಶ್ವರ್ ಅವರಿಗೆ ಅಥವಾ ಸಿದ್ದೇಶ್ವರ್ ಅವರ ಫ್ಯಾಮಿಲಿಗೆ ಯಾರಿಗೂ ಕೂಡ ಕೊಡಬಾರ್ದು ಅಂತ ಹೇಳಿದ್ರು. ಆದ್ರೆ ಸಾದರ ಸಮುದಾಯಕ್ಕೆ ಬರುವಂತ ಸಿದ್ದೇಶ್ವರ್ ಅವರ ಫ್ಯಾಮಿಲಿಗೆ ಕೊಡ್ಲಾಯ್ತು, ಮತ್ತೆ ಏನೇ ವಿರೋಧ ವ್ಯಕ್ತವಾಗಿದ್ರು ಕೂಡ. ಬಿಕಾಸ್ ಸಿದ್ದೇಶ್ವರ್ ಅವರು 4 ಬಾರಿ ಸಂಸದರು, ಅವರ ತಂದೆ ಮಲ್ಲಿಕಾರ್ಜುನಯ್ಯ ಅವರು 2 ಬಾರಿ ಸಂಸದರಾಗಿದ್ದಾರೆ. ಯಾವಾಗ್ಲೂ ಕೂಡ ಸಿದ್ದೇಶ್ವರ್ ಫ್ಯಾಮಿಲಿ ಮತ್ತೆ ಶಾಮನೂರ್ ಶಿವಶಂಕರಪ್ಪ ಅವರ ಫ್ಯಾಮಿಲಿ ನಡುವೆನೆ ಜಿದ್ದಾಜಿದ್ದಿ ನಡ್ಕೊಂಡು ಬಂದಿರುವಂತದ್ದು. ಇಷ್ಟಿದ್ದರೂ ಕೂಡ ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಿತ್ತು. ಬಿಕಾಸ್ 2023ರ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಸಿದ್ದೇಶ್ವರ್ ಅವರು ಅಲ್ಲಿ ಸ್ಪರ್ಧೆ ಮಾಡಿದಂತ ದಾವಣಗೆರೆಯ ಅಂದ್ರೆ ಯಾರೆಲ್ಲ ಬಿಜೆಪಿ ಅಭ್ಯರ್ಥಿಗಳಿದ್ರು ಅವರ ಪರವಾಗಿ ಅವರು ಪ್ರಚಾರ ಮಾಡಿಲ್ಲ, ಅವರ ಸೋಲಿಗೆ ಇವರು ಕೂಡ ಪ್ರಮುಖ ಕಾರಣ ಅನ್ನುವಂತ ಆರೋಪವನ್ನ ಅಲ್ಲಿರುವಂತ ರೇಣುಕಾಚಾರ್ಯ, ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಮಲ್ಲಿಕಾರ್ಜುನ್ ಅವರೇ ಆಗಿರ್ಬೋದು, ರವೀಂದ್ರನಾಥ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವರ ಟಿಕೆಟ್ ಅನ್ನ ಅಂದ್ರೆ ವಾಪಸ್ ಪಡಿಬೇಕು, ನಮ್ಮಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಕೊಟ್ಟಿರುವಂತ ಟಿಕೆಟ್ ಅನ್ನ ಮುಂದುವರಿಸಬಾರದು, ನಮ್ಮಲ್ಲಿ ಯಾರಿಗಾದ್ರೂ ಟಿಕೆಟ್ ಅನ್ನ ಕೊಟ್ರೆ ಮಾತ್ರ ನಾವು ಇವರಿಗೆ ಸಪೋರ್ಟ್ ಮಾಡ್ತೀವಿ, ಅದೇ ನಾವು ಬಿಜೆಪಿಯನ್ನ ಗೆಲ್ಸ್ಕೊಂಡ್ ಬರ್ತೀವಿ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ, ನಮ್ಮಲ್ಲಿ ಬಂಡಾಯ ಅಭ್ಯರ್ಥಿಯನ್ನ ನಿಲ್ಲಿಸ್ಬಿಡ್ತೀವಿ ಅಂತ ಹಾಕಿರುವಂತ ಥ್ರೆಟ್ ಇದೆಯಲ್ಲ, ಸಹಜವಾಗಿ ಬಿಜೆಪಿಯ ನಿದ್ದೆಗೆಡಿಸಿರುವಂತದ್ದು. ಬಿಕಾಸ್ ಅಲ್ಲಿ ಗೆಲ್ಲುವಂತ ಅಂತರ ಇದೆಯಲ್ಲ 1 ಲಕ್ಷದ ಒಳಗಡೆನೆ. ಸೊ ಹೀಗಾಗಿ ಇವರ ಈ ಒಂದು ಅಸಮಾಧಾನ ಅನ್ನುವಂಥದ್ದನ್ನ ತಣಿಸದೆ ಹೋದ್ರೆ ಈ ಒಂದು ಗೆಲ್ಲುವಂತ ಕ್ಷೇತ್ರ ದಾವಣಗೆರೆ ಯಾವಾಗಲೂ ಕೂಡ ಬಿಕಾಸ್ ಹತ್ತತ್ರ ಒಂದು 30 ವರ್ಷಗಳಿಂದಲೂ 96ರಿಂದಲೂ ಕೂಡ ಬಿಜೆಪಿ ಕಂಟಿನ್ಯೂಸ್ಲಿ ಗೆಲ್ಕೊಂಡು ಬರ್ತಾ ಇದೆ. 99ನ್ನ ಹೊರತುಪಡಿಸಿ, ಯಾವಾಗ ಶಾಮನೂರ್ ಶಿವಶಂಕರಪ್ಪ ಅವರು ಗೆದ್ದಿದ್ರು ಆ ಒಂದು ಸಂದರ್ಭವನ್ನ ಹೊರತುಪಡಿಸಿ ಇನ್ನೆಲ್ಲ ಟೈಮು ಕೂಡ ಬಿಜೆಪಿ ಅಲ್ಲಿ ಗೆದ್ದಿರುವಂಥದ್ದು. ಸೊ ಹೀಗಾಗಿ ಈ ಬಾರಿ ಇವರ ಸಮಾಧಾನ ಪಡಿಸದೆ ಹೋದ್ರೆ, ಅಂದ್ರೆ ಅಸಮಾಧಾನವನ್ನ ತಣಿಸದೆ ಹೋದ್ರೆ, ಶಮನ ಮಾಡದೆ ಹೋದ್ರೆ ಈ ಲೋಕಸಭಾ ಕ್ಷೇತ್ರ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್ ತುಮಕೂರು ಲೋಕಸಭಾ ಕ್ಷೇತ್ರ ಬರೋದಾದ್ರೆ ಅಲ್ಲಿ ಮಾಧುಸ್ವಾಮಿ ಅವರ ಅಸಮಾಧಾನ ಕಂಟಕವಾಗಿ ಪರಿಣಮಿಸ್ತಾ ಇರುವಂತದ್ದು ಬಿಜೆಪಿಗೆ. ವಿ ಸೋಮಣ್ಣ ಅವರು ಹೊರಗಡೆಯಿಂದ ತೆಗೆದುಕೊಂಡು ಬಂದು ಇಲ್ಲಿ ಅಭ್ಯರ್ಥಿಯನ್ನು ಹಾಕಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಮುಖ ನಾಯಕರಾಗಿರುವಂತ ಮಾಧುಸ್ವಾಮಿ ಅವರು ಅಸಮಾಧಾನಗೊಂಡಿದ್ದಾರೆ. ನನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಯಡಿಯೂರಪ್ಪನವರು ಕೊಡಿಸ್ತಾ ಇಲ್ಲ, ನನಗೆ ಕೊಡಿಸ್ಲಿಲ್ಲ. ಸೊ ಹೀಗಾಗಿ ಅಸಮಾಧಾನಗೊಂಡಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಹೊರಗಿನ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದಿಲ್ಲ, ಸೋಮಣ್ಣ ಅವ್ರಿಗಂತೂ ಸಪೋರ್ಟ್ ಮಾಡೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ಹೇಳಿರುವಂತದ್ದು. ಸೊ ಮಾಧುಸ್ವಾಮಿ ಅವರ ಸಪೋರ್ಟ್ ಸಿಗದೆ ಹೋದ್ರೆ ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಹಿನ್ನಡೆ ಆದ್ರೆ, ಅದೇ ರೀತಿಯಾಗಿ ಮಾಧುಸ್ವಾಮಿ ಅವರು ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನ ತುಮಕೂರಿನಲ್ಲಿ ಹೊಂದಿರುವಂತದ್ದು, ಅವರೆಲ್ಲರೂ ಕೂಡ ಕೈ ಕೊಟ್ಟಿದ್ದೇ ಆದ್ರೆ ಬಿಜೆಪಿ ಅಲ್ಲಿ ಗೆಲ್ಲುವಂಥದ್ದು ಅಲ್ಲೂ ಕೂಡ ಅಷ್ಟೇ 1 ಲಕ್ಷದ ಮಾರ್ಜಿನ್ ಅಲ್ಲಿ. ಇನ್ನ ಕಳೆದ ಬಾರಿ ಅಂತೂ ಒಂದು 15-20 ಸಾವಿರ ವೋಟ್ ಲೀಡಲ್ಲಿ ಅಷ್ಟೇ ಗೆದ್ದಿದ್ದಂಥದ್ದು. ಸೊ ಹೀಗಾಗಿ ಸೋಮಣ್ಣ ಅವರಿಗೆ ಗೆಲುವು ಅನ್ನುವಂಥದ್ದು ಕಷ್ಟ ಆಗುತ್ತೆ, ಅವರ ಗೆಲುವಿಗೆ ಕಂಟಕ ಆಗುವಂತ ಸಾಧ್ಯತೆ ಇದೆ ಮಾಧುಸ್ವಾಮಿ ಅವರು. ಸೊ ಅಲ್ಲಿ ಬಂಡಾಯವನ್ನ ತಣಿಸಬೇಕಾಗಿದೆ. ನೆಕ್ಸ್ಟ್ ಬೀದರ್ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಭಗವಂತ ಖೂಬಾ ಅವರಿಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅಲ್ಲಿರುವಂತಹ ಹಾಲಿ ಎಲ್ಲ ಬಿಜೆಪಿಯ ಶಾಸಕರುಗಳು. ಶೈಲೇಂದ್ರ ಅವರು, ಸ್ಪೆಷಲಿ ಪ್ರಭು ಚೌಹಾಣ್ ಅವರು, ಹಾಗೆ ಶರಣು ಸಲಗರ ಅವರು, ಹಾಗೆ ಸಿದ್ದು ಅಂತ ಶಾಸಕರಿದ್ದಾರೆ, ಅವರು ಈ 4 ಜನನು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದರೂ ಕೂಡ ಅಲ್ಲಿ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಪ್ರಭು ಚೌಹಾಣ್ ಅವರು ವಿಜೇಂದ್ರ ಅವರ ಕಾಲಿಗೆಲ್ಲ ಬಿದ್ದುಬಿಟ್ಟಿದ್ರು, ಯಾವುದೇ ಕಾರಣಕ್ಕೂ ಇವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು, ನಾವು ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ ಅಂತ ಕರೆದಿದ್ದಂತ ಒಂದು ಸಭೆಯಲ್ಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದರೂ ಕೂಡ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಈಗ ಮೊನ್ನೆ ನಡೆದಂತ ಕಲಬುರಗಿಯ ಸಮಾವೇಶದ ಸಂದರ್ಭದಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಸಮಾಧಾನ ಪಡಿಸಲಾಗಿದೆ. ಹಾಗೆ ಸ್ವತಃ ಯಡಿಯೂರಪ್ಪನವರು ಕೂಡ ಅಲ್ಲಿದ್ದಂತ ಬಂಡಾಯವನ್ನ ಸಮಾಧಾನ ಮಾಡಿದ್ದಾರೆ. ಆದ್ರೆ ಅಕಸ್ಮಾತ್ ಒಳೇಟೇನಾದ್ರೂ ಬಿದ್ದಿದ್ದೇ ಆದರೆ ಬಿಜೆಪಿ ಅಲ್ಲೂ ಕೂಡ ಕಳ್ಕೊಂಡ್ಬಿಡುತ್ತೆ. ಸೊ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕಾಗಿದೆ. ಅಲ್ಲಿರುವಂತವ್ರನ್ನೆಲ್ಲರನ್ನೂ ಕೂಡ ಪ್ರಚಾರಕ್ಕೆ ತೊಡಗಿಸಿಕೊಳ್ಳದಂತೆ ಮಾಡಿಬಿಟ್ರೆ, ಅಂದ್ರೆ ಅವರೆಲ್ಲರೂ ಕೂಡ ಈಗ ತೆಗೆದುಕೊಂಡಿರುವಂತ ಸ್ಟ್ಯಾಂಡ್ ಪ್ರಕಾರನೇ ಮುಂದುವರೆದು ಬಿಟ್ರೆ ಬಿಜೆಪಿಗೆ ಪ್ರಾಬ್ಲಮ್. ಸೊ ಹೀಗಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವಂತೆ, ಭಗವಂತ ಖೂಬಾ ಅವರ ಜೊತೆ ನಿಂತ್ಕೊಳ್ಳುವಂತೆ ಮಾಡಬೇಕಾದಂತ ಅನಿವಾರ್ಯತೆ ಬಿಜೆಪಿಗೆ ಇರುವಂತದ್ದು. ರಾಜ್ಯ ನಾಯಕರು ಮಾಡ್ತಾರೆ ಅಥವಾ ಹೈಕಮಾಂಡ್ ನಾಯಕರು ಮಾಡ್ತಾರೋ ಸೆಕೆಂಡ್ರಿ, ಆದ್ರೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗಿದೆ. ನೆಕ್ಸ್ಟ್ ಬೆಳಗಾವಿ ವಿಚಾರಕ್ಕೆ ಬರೋದಾದ್ರೆ ಬೆಳಗಾವಿಯಲ್ಲಿ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ. ಆದರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಮತ್ತೆ ಬಿಜೆಪಿ ಕರ್ಕೊಂಡ್ಬರುವಂತ ಸಂದರ್ಭದಲ್ಲಿ ನಿಮ್ಗೊಂದು ಲೋಕಸಭೆ ಟಿಕೆಟ್ ಪಕ್ಕ ಅಂತ ಹೇಳ್ಬಿಟ್ಟೆ ಕರ್ಕೊಂಡ್ಬರ್ಲಾಗಿತ್ತು. ಧಾರವಾಡದ ನಿರೀಕ್ಷೆಯಲ್ಲಿದ್ರು ಆ ಟಿಕೆಟ್ ಸಿಗುತ್ತೆ ಅಂತ, ಅಥವಾ ಹಾವೇರಿ ಗದಗದ ಟಿಕೆಟ್ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ರು, ಅದೆರಡೂ ಕೂಡ ಕೈ ತಪ್ಪಿದೆ. ಈಗ ಬೆಳಗಾವಿ ಟಿಕೆಟ್ ಆಲ್ಮೋಸ್ಟ್ ಫೈನಲ್ ಜಗದೀಶ್ ಶೆಟ್ಟರ್ ಅವರಿಗೆ ಅಂತ ಹೇಳ್ತಿದ್ದ ಹಾಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ.
ಈರಣ್ಣ ಕಡಾಡಿ ಆಗಿರ್ಬೋದು, ಪ್ರಭಾಕರ್ ಕೋರೆ ಅವರಾಗಿರ್ಬೋದು, ಅಭಯ್ ಪಾಟೀಲ್ ಅವರು, ಸಂಜಯ್ ಪಾಟೀಲ್ ಅವರು, ಇವರೆಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯ ನಾಯಕರಿಗೆ ನೀವು ಪ್ರಾತಿನಿಧ್ಯತೆ ಕೊಡಿ, ಇಲ್ಲಿರುವಂತವರೇ ಗೆಲ್ಲೋದಂತ ಎಲ್ಲಾ ರೀತಿಯಾದಂತ ಅರ್ಹತೆ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಇನ್ನು ಟಿಕೆಟ್ ಘೋಷಣೆ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಅದಕ್ಕೂ ಮುಂಚೆನೆ ಈ ಅಸಮಾಧಾನಿತರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಲಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಚಿಕ್ಕಮಗಳೂರು, ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದೆ ಆಗಿದ್ದಂತ, ಕೇಂದ್ರ ಸಚಿವ ಆಗಿದ್ದಂತ ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಯಿತು ಅನ್ನೋ ಕಾರಣಕ್ಕೆ ಬೆಂಗಳೂರು ಉತ್ತರಕ್ಕೆ ತಂದು ನಿಲ್ಲಿಸಲಾಗಿದೆ. ಇಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತ ಡಿ.ವಿ. ಸದಾನಂದ ಗೌಡರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಕಾಂಗ್ರೆಸ್ ನಾಯಕರು ನಮ್ಮನ್ನ ಸಂಪರ್ಕ ಮಾಡಿದ್ದಾರೆ, ನೋಡ್ಬೇಕು, ಮುಂದಿನ ನಿರ್ಧಾರವನ್ನ ನಾಳೆ ತಿಳಿಸ್ತೀನಿ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಸದಾನಂದ ಗೌಡರ ನಿರ್ಧಾರ ಮೇಲೆ ಅಲ್ಲಿ ಬಿಜೆಪಿ ಅಭ್ಯರ್ಥಿಯ ಒಂದು ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ಇರುವಂತದ್ದು. ಕಾದ್ ನೋಡ್ಬೇಕು. ಸದಾನಂದ ಗೌಡರು ಅಕಸ್ಮಾತ್ ತಮ್ಮ ಕಾಲನ್ನ ಹೊರಗಿಟ್ರೆ, ಕಳೆದ ಬಾರಿ 2023ರಲ್ಲಿ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಹೊರಗಡೆ ಹೋಗಿದ್ದಂಥದ್ದು ರಾಂಗ್ ಮೆಸೇಜ್ ಪಾಸ್ ಆಗಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿತ್ತು. ಜಗದೀಶ್ ಶೆಟ್ಟರ್ ಅವರು ಸೋತಿದ್ರು ಕೂಡ. ಆ ರೀತಿಯಾದಂತ ಮಾಡುವಂತ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಸೊ ಹೀಗಾಗಿ ಅವರನ್ನ ಇವತ್ತು ಮಾತನಾಡಿಸಿದ್ದಾರೆ ಅಶೋಕ್ ಅವರು, ಸಮಾಧಾನ ಪಡಿಸುವಂತೆ ಕೆಲಸ ಮಾಡಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ ಈ ಹಿಂದೆ ಇಲ್ಲದ ಅಂದ್ರೆ ಈ ಹಿಂದೆ ಈ ರೀತಿಯಾದಂತ ಒಂದು ಅಸಮಾಧಾನ ಏನೇ ಬಂದರೂ ಕೂಡ ಬಿಜೆಪಿಯಲ್ಲಿ ಸಮಾಧಾನ ಪಡಿಸುವಂತ ಕೆಲಸವನ್ನ ಸ್ವತಃ BSY ಮಾಡ್ತಾ ಇದ್ರು. ಆದ್ರೆ ಅವರ ಪುತ್ರ ಈಗ ರಾಜ್ಯಾಧ್ಯಕ್ಷರಾಗಿರುವಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಹತೋಟಿ ಮೀರಿರುವಂಥದ್ದು, ಎಲ್ಲವೂ ಕೂಡ ಎಲ್ಲೇ ಮೀರಿರುವಂಥದ್ದು, ಬಹಿರಂಗವಾಗಿ ಮಾತನಾಡ್ತಾ ಇರುವಂತ ಕಾರಣಕ್ಕೋಸ್ಕರ ಈ ಸವಾಲನ್ನ ಯಡಿಯೂರಪ್ಪನವ್ರು ಯಾವ ರೀತಿಯಾಗಿ ಮೆಟ್ಟಿ ನಿಲ್ತಾರೆ, ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾರೆ. ಸಮಾಧಾನ ಪಡಿಸದೆ ಹೋದ್ರೆ ಟಾರ್ಗೆಟ್ 25 ಅಲ್ಲ 20 ಕ್ರಾಸ್ ಮಾಡೋದು ಕಷ್ಟ ಇದೆ ಬಿಜೆಪಿಗೆ. ಸೊ ಹೀಗಾಗಿನೇ ಈ ರೀತಿಯಾದಂತ ಗೊಂದಲಗಳನ್ನ ನಿರೀಕ್ಷೆ ಮಾಡಿತ್ತು ಕಾಂಗ್ರೆಸ್. ಸೊ ಹೀಗಾಗಿ ಈ ಗೊಂದಲಗಳ ಅಡ್ವಾಂಟೇಜ್ ಅನ್ನ ಪಡ್ಕೊಳ್ಳೋದಕ್ಕೆ ತಮ್ಮ ಅಭ್ಯರ್ಥಿಗಳ ಗೆಲುವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಇವರೆಲ್ಲರ ಬಂಡಾಯ ನಮಗ್ ಬಂಡವಾಳ ಆಗೇ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಒಂದು, ಅಲ್ಲಿರುವಂತ ಯಾರು ಅಸಮಾಧಾನಿತರಿದ್ದಾರೆ ಅವ್ರನ್ನ ಕಾಂಗ್ರೆಸ್ ಪಕ್ಷ ಕರ್ಕೊಂಬರುವಂಥದ್ದು. ಬರ್ಲಿಲ್ಲ ಅಂದ್ರೆ ಅವರನ್ನ ಅಲ್ಲೇ ನ್ಯೂಟ್ರಲ್ ಮಾಡುವಂಥದ್ದು, ಆ ಅಧಿಕೃತ ಅಭ್ಯರ್ಥಿಗೆ ಸಪೋರ್ಟ್ ಮಾಡದೆ ಇರುವಂತೆ ಪ್ಲಾನ್ ಮಾಡುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅದೇನಾದ್ರೂ ಸಕ್ಸಸ್ ಆಗಿದೆ ಆದ್ರೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಒಳೇಟು ಬೀಳುವಂತ ಸಾಧ್ಯತೆ ಇದೆ. ಕಾದ್ ನೋಡ್ಬೇಕು ಎಷ್ಟು ಮಟ್ಟಿಗೆ ಇದೆಲ್ಲವೂ ಕೂಡ ಸರಿಯಾಗತ್ತೆ, ಸರಿ ಆಗದೆ ಹೋದ್ರೆ ಬಿಜೆಪಿಗೆ ಹೊಡೆತ ಬೀಳುತ್ತೆ ಅಂತ. ಧನ್ಯವಾದ.